ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಅದರನ್ನ ಆ ಒಂದು ಹೋರಾಟವನ್ನು ಇವತ್ತಿನ ದಿವಸ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ನಿಟ್ಟಿನಿಂದ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಕಲಬುರಗಿಯಲ್ಲಿ ನಮ್ಮ ಸರ್ದಾರ್ ಪಟೇಲ್ ಸರ್ಕಲ್ನಿಂದ ಇವತ್ತು DC ಕಚೇರಿವರೆಗೆ ಇವತ್ತು ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಏನು ರಾಜ್ಯದ ರೈತರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅನೇಕ ಜನ ರೈತರು ಆತ್ಮಹತ್ಯೆಗಳನ್ನು ಇವತ್ತು ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ರೈತರಿಗೆ ಇವತ್ತು ಬರಗಾಲವನ್ನು ಘೋಷಣೆಯನ್ನು ಮಾಡಲಿಕ್ಕೆ ಮಳೆಯಿಂದ ಇವತ್ತು ಮಳೆ ಇಲ್ಲದೆ ಇವತ್ತು ನಮ್ಮ ಮುಂಗಾರು ಬೆಳೆಗಳು ಎಲ್ಲವೂ ಕೂಡ ಇವತ್ತು ನಾಶ ಆಗಿದೆ. ಯಾವ ರೈತನೂ ಕೂಡ ಇವತ್ತು ಮುಂಗಾರು ಬೆಳೆಯನ್ನು ಬೆಳೆಯಲಿಲ್ಲ. ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು, ಈ ರೀತಿಯಾದಂಥ ಬೆಳೆಗಳನ್ನು ಇವತ್ತು ಮುಂಗಾರು ಬೆಳೆ ಇಡೀ ನಮ್ಮ ರೈತರಿಗೆ ಇವತ್ತು ನಾಶ ಆಗಿದೆ. ಅದೇ ರೀತಿಯಲ್ಲಿ ಈಗಾದರೂ ಮಳೆ ಬರುತ್ತೆ ಅಂತ ಹೇಳಿ ರೈತ ಕಾಯ್ದು ಮುಗಿಲ್ ಕಡೆ ನೋಡ್ತಾ ಇದ್ದಾನೆ. ಆದರೆ ಇನ್ನೂ ಕೂಡ ರೈತರಿಗೆ ಬೇಕಾಗಿರುವಂಥ ಬೆಳೆಗೆ ಬೇಕಾಗಿರುವಂಥ ಮಳೆ ಇನ್ನೂ ಕೂಡ ಆಗ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಕಾಲ ಹರಣ ಮಾಡ್ತಾ ಇದೆ. ರೈತರ ಸಂಕಷ್ಟಕ್ಕೆ ಪರಿಹಾರ ಇವತ್ತಿನ ದಿವಸ ನೀಡ್ತಾ ಇಲ್ಲ. ಬರಗಾಲ ಘೋಷಣೆಯನ್ನ ಮಾಡಲಿಕ್ಕೆ ಇವತ್ತು ವಿಳಂಬ ಮಾಡಿದೆ. ಈಗ ಘೋಷಣೆಯನ್ನ ಮಾಡಿ ಕೆಲವೊಂದು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಅದಕ್ಕೆ ಇನ್ನೂ ಪರಿಹಾರ ಇವತ್ತು ರೈತರಿಗೆ ಕೊಡಲಿಕ್ಕೆ ಇವತ್ತು ಸರ್ಕಾರ ಕ್ರಮವನ್ನು ಇವತ್ತು ತಕ್ಷಣದಲ್ಲಿ ಜರುಗಿಸಬೇಕು ಅಂತ ಹೇಳಿ ಇವತ್ತು ನಾವು ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ. ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಬಂದಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೈತರಿಗೆ ರೈತರು ಈಗಾಗಲೇ ಮಾಜಿ ಶಾಸಕರು ಹೇಳಿದ್ದಾರೆ, ರೈತರ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಹೇಳಿ ಒಂದು ವಿದ್ಯಾಶ್ರೀ ಅಂತೇಳಿ ಅದು ಒಂದು ಸ್ಕೀಮ್ ಜಾರಿಗೆ ತಂದಿದ್ರು. ಆ ಸ್ಕೀಮ್ ಸಹಿತ ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಮತ್ತು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಸರ್ಕಾರ ಬರೋಕ್ಕಿಂತ ಮುಂಚೆ ಹೇಳ್ತಾರೆ. ಬಂದಾಗ ಆ ರೈತನ ಬೆನ್ನೆಲುಬು ಮುರಿಯಂಥ ಒಂದು ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬೇರೆಯವರಿಗೆಲ್ಲ ನೀವು 10 ಗಂಟೆ ಕರೆಂಟ್ ಕೊಡ್ತೀರಿ, 12 ಗಂಟೆ ಕರೆಂಟ್ ಕೊಡ್ತೀರಿ. ಆದರೆ ರೈತರಿಗೆ ಮಾತ್ರ 3 ಗಂಟೆ, ಅದು ರಾತ್ರಿ. ಅವರೆಲ್ಲ ಮನೆ ಬಿಟ್ಟು ರಾತ್ರಿ ನೀರು ಬಿಡ್ಲಿಕ್ಕೆ ಹೊಲಕ್ಕೆ ಹೋಗ್ಬೇಕು. ಮತ್ತು ರೈತರಿಗೆ ಬೆನ್ನೆಲುಬು ಮುರಿತಕ್ಕಂಥ ಕೆಲಸ ಏನೋ 10 ಹಲವಾರು ಮಾಡ್ಲಿಕ್ಕಂತಾರೆ. ಅದಕ್ಕೆ ಉದಾಹರಣೆ ಕೊಡ್ತೀನಿ. ಈಗ 2,000 ಗೃಹಲಕ್ಷ್ಮಿ ಅಂತ ಹಾಕ್ತಾರೆ. ಮತ್ತು ಅದು ಅಲ್ಲದೆ ಬಸ್ ಫ್ರೀ ಮಾಡ್ತಾರೆ. ಅದು ಅಲ್ಲದೆ ಎಜುಕೇಷನ್ ಕಲಿತವ್ರಿಗೆ 3,000. ಇಂಥವು 10 ಹಲವಾರು ಆರಾಮಾಗಿ ಮನೆ ಕೂತು ಅವ್ರಿಗೆ ದುಡ್ಡು ಕೊಟ್ಟಾಗ ರೈತನ ಹೊಲಕ್ಕೆ ಯಾರು ಕೆಲ್ಸಕ್ಕೆ ಬರ್ತಾರೆ? ಹಳ್ಳ್ಯಾಗ ಯಾರೂ ಕೆಲ್ಸಕ್ಕೆ ಬರಲ್ಲ. ಬಸ್ ಇವೆಲ್ಲ ಸ್ಕೀಮ್ ಬಂದ್ ಮಾಡಿದ್ರೆ ರೈತನ ಹೊಲದಾಗ ಕೆಲ್ಸಕ್ಕೆ ಬರ್ತಾರೆ. ಎಲ್ಲರೂ ದುಡ್ಲಿಕ್ಕೆ ಆಗ್ತೈತಿ, ಅಧೋಗತಿ ಆಗ್ತದೆ. ಅದು ಅಲ್ಲದೆ ರೈತರಿಗೆ ಏನು ಬೆಳೆ ನಾಶ, ಮೊದಲು ನಮ್ಮ ಸರ್ಕಾರ ಇದ್ದಾಗ ಆ ತೊಗರಿ ನೆಟ್ಟ ಹೊಡೆದ ಅಂತೇಳಿ ಎಷ್ಟೋ ಸ್ಟ್ರೈಕ್ ಮಾಡಿದ್ರಿ. ಈಗ ನಿಮ್ಮದೇ ಸರ್ಕಾರ ಬಂದ ದುಡ್ಡು ಕೊಟ್ಟಂತ ಮುಂಗಾರು ಬಿತ್ತನೆ 2 ತಿಂಗಳು ಮಳೆ ಹೋಯ್ತು, ಅದು ಬರಲಿಲ್ಲ. ಹೆಸರು ಉದ್ದು ಹೋಗ್ಯಾವ, ಅದಕ್ಕೆ ಪರಿಹಾರ ಕೊಡ್ರಿ. ಅದೇನಿಲ್ಲ, ಈಗ ಸುಮ್ಕಪ್ಪ ಹಾಕುತ್ರಿ. ಅದೇ ಭಾರತೀಯ ಜನತಾ ಪಕ್ಷ ಸರ್ಕಾರದಿಂದ ಚೀರಾಡಿದ್ರಿ, ಹಾಗಾಡ್ತೀರಿ. ತೊಗರಿ ಬೆಳೆ ನೆಟ ಹೋಯ್ತು, ಅದು ಹೋಯ್ತು, ಕೊಡಲಾಗ ಈಗ ಕೊಡ್ರಿ. ನೀವೇ ಹೋರಾಟ ಮಾಡಿರಿ, ನಿಮ್ಮ ಸರ್ಕಾರ ಬಂದದ್ದು ಕೊಡ್ರಿ. ಎಲ್ಲ ರೈತರ ಪರವಾಗಿ ನಾವು ಹೋರಾಟಕ್ಕೆ ಬರ್ತೀವಿ. ಕೊಡ್ರಿ, ಏನೇನು ಕೊಡ್ತೀರಿ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ರಿ. ಕರೆಂಟ್ ಕೊಡ್ರಿ, ಮೊದಲಾಗಿ ರೈತರಿಗೆ ಕರೆಂಟ್ ಕೊಡ್ರಿ. ಅವರಿಗೆ ಬೀಜಕ್ಕೆ ಸಬ್ಸಿಡಿ ಕೊಡ್ರಿ, ರಸಗೊಬ್ಬರ ಕೊಡ್ರಿ. ಇಂಥವೆಲ್ಲ ಅವರಿಗೆ ಮೊದಲು ಕೊಡ್ರಿ. ಅವ್ರಿಗೆ ಕೊಟ್ಟ ಮ್ಯಾಗ ಉಳಿದುವಲ್ಲ ನೀವು ಏನೇನು ಸ್ಕೀಮ್ ತರ್ತಿರ್ತಾರ್ರಿ. ಯಾಕಂದ್ರೆ ರೈತರ ದೇಶದ ಬೆನ್ನೆಲುಬು ಅಂತೇಳಿ ಅವ್ರ ಬೆನ್ನೆಲುಬು ಮುರಿಬೇಡ್ರಿ ಅಂತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ, ಈ ನಮ್ಮ ಒಂದು ಹೋರಾಟಕ್ಕೆ ಬಂದಂಥ ಎಲ್ಲ ಮುಖಂಡರಿಗೂ ನಾನು ವಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ರೈತ ಮೋರ್ಚಾ ವತಿಯಿಂದ ಕಲಬುರಗಿ ನಗರದಲ್ಲಿ ಇವತ್ತು ರೈತರ ಪರವಾಗಿ ಹೋರಾಟವನ್ನು
ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ಭಾಳಷ್ಟು ಅನ್ಯಾಯವನ್ನು ರೈತರ ಮೇಲೆ ಇವತ್ತು ಆಗ್ತಾ ಇರುವಂಥದ್ದನ್ನು ಖಂಡಿಸಿ ನಾವು ವಿರೋಧವನ್ನು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ರೈತರಿಗಾಗಿ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ರೈತ ಸನ್ಮಾನ ನಿಧಿ ಸುಮಾರು 10,000 ರೂಪಾಯಿ ಪ್ರತಿ ರೈತರಿಗೆ ಇವತ್ತು ಕೊಡುವುದನ್ನು ಇವತ್ತು ರಾಜ್ಯದಲ್ಲಿ ಸರ್ಕಾರ ಕಡಿತಗೊಳಿಸಿದೆ. ಅದ್ರ ಜೊತೆಯಲ್ಲಿ ರೈತರಿಗೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಮಳೆಯನ್ನು ಭಾಳ ಕಡಿಮೆ ಆಗಿದ್ದರಿಂದ ನಾವೆಲ್ಲರೂ ಕೂಡ ಬರಗಾಲದಲ್ಲಿ ಬರ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮ ರೈತರಿದ್ದಾರೆ. ಆದರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ನಯಾ ಪೈಸಾ ಪರಿಹಾರವನ್ನು ಇವತ್ತು ನಮ್ಮ ರೈತರಿಗೆ ಇವತ್ತು ನೀಡಿಲ್ಲ. ಅದ್ರ ಜೊತೆಯಲ್ಲಿ ಬೋರ್ವೆಲ್ ಆಗಿರ್ಬೋದು, ಕುಡಿಯೋ ನೀರಿನ ತೊಂದರೆಯನ್ನು ಇವತ್ತಿನ ದಿವಸ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಜನರು ಎದುರಿಸ್ತಾ ಇದ್ದಾರೆ. ಈ ರೀತಿ ಹಲವಾರು ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ರೈತರ ಪರವಾಗಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ದಯಮಾಡಿ ಅತ್ಯಂತ ಶೀಘ್ರದಲ್ಲಿ ರೈತರಿಗೆ ಪರಿಹಾರಕ್ಕೆ ಇವತ್ತಿನ ದಿವಸ ಸರ್ಕಾರ ಮುಂದೆ ಬರಬೇಕು ಮತ್ತು ರೈತರಿಗೆ ಏನೋ ಶಾಶ್ವತವಾಗಿ ಇವತ್ತು ರೈತರ ಭೂಮಿಗೆ ನೀರನ್ನು ಕೊಡುವಂಥದ್ದು ಯೋಜನೆಗಳನ್ನು ಇವತ್ತು ತಂದು ನಮ್ಮ ಭಾಗದ ರೈತರಿಗೆ ಶಾಶ್ವತವಾಗಿ ನೀರಾವರಿ ಯೋಜನೆಯನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ಸರ್ಕಾರ ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೋರಾಟವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ರೈತ ಮೋರ್ಚಾದ ಅಧ್ಯಕ್ಷರಾದಂಥ ಪ್ರಕಾಶ್ ಪಾಟೀಲ್ ಅಣ್ಣವರು, ರಾಜೇಂದ್ರ ಕರೇಕಲ್ ಅಣ್ಣವರು, ನಮ್ಮ ಬಸವರಾಜ್ ಮಂಗಲ್ಗಿ ಅಣ್ಣವರು, ನಮ್ಮ ಎಳಿಮೇಲಿ ಸೌಕಾರರವರು, ಅನೇಕ ಜನ ರೈತ ಮುಖಂಡರು ಸೇರಿ ಇವತ್ತಿನ ದಿವಸ ನಾವು ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮಾಧ್ಯಮ ಲೋಕದ ಮನ್ವಂತರ ಶೋಷಿತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವರ್ಲ್ಡ್ ಪತ್ರಿಕೆಯ ಜನಕ, ಪೊಲೀಸರ ಪರ ಹೋರಾಟಗಾರ, ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ವಿ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿಬರಲಿದೆ ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ.